ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ಕ್ವಾಟ್ಲೆ ವಿದ್ಯೆನ ಕರ್ಕೊಂಡೋಗಿ ಶೆಡ್ಡಿಗೆ ಕರ್ಕೊಂಡೋಗಿ ಕಳಿಸ್ತಾನೆ. ಆ ಶೆಡ್ಡು ಗಲೀಜಾಗಿರುತ್ತೆ. ಅದನ್ನೆಲ್ಲ ನೋಡಿ ಕ್ವಾಟ್ಲೆಗೆ ಬೇಜಾರಾಗುತ್ತೆ. ಬೇಜಾರಾದ್ಮೇಲೆ ಕ್ವಾಟ್ಲೆ ಹೇಳ್ತಾನೆ, ಈ ಮನೇಲಿ ಮುದ್ದು ಸೊಸೆಯಾಗಿ ಮರಿಬೇಕಾಗಿದ್ದು ನೀವು ಈ ಶೆಡ್ಡಲ್ಲಿ ಇರಬೇಕಾಗಿದೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ನಾನು ಹಣೆ ಬರದಲ್ಲಿ ಹೆಂಗೆ ಬರ್ತಿರುತ್ತೋ ಹಂಗೆ ಆಗುತ್ತೆ, ನಾನು ಎಲ್ಲನೂ ಎದುರಿಸ್ತೀನಿ ಅಂತ ವಿದ್ಯೆ ಹೇಳಿ ಕಳಿಸ್ತಾಳೆ. ಅದಾದಮೇಲೆ ಈ ಕಡೆ ವಿದ್ಯುನ ಅಪ್ಪಂಗೆ ಚಾವಟಿಲಿ ಹೊಡ್ಕೊಂಡಿರ್ತಾನಲ್ಲ, ಅದಕ್ಕೆ ವಿದ್ಯುನಮ್ಮ ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಉಪ್ಪಿನ ಶಾಖ ಕೊಡ್ಬೇಕಾದ್ರೆ ವಿದ್ಯುನಮ್ಮ ತುಂಬ ಪ್ರೌಡಾಗಿ ಹೇಳ್ತಿರ್ತಾಳೆ, ನೀನು ಮಕ್ಳಿಗೋಸ್ಕರ ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ನೀನು ಮಾಡಿದ್ದು ನನಗೆ ಸಂತೋಷ ಆಯಿತು ಕಣಯ್ಯ, ನಿನ್ನನ್ನು ಮದುವೆ ಆಗಿದ್ದಕ್ಕೆ ಇವತ್ತಿಗೆ ಸಾರ್ಥಕ ಆಯಿತು ಅಂದಾಗ ಅವನು ಹೇಳ್ತಾನೆ, ಈ ಥರ ಒಬ್ಬ ಗಂಡಸಿಗೆ ತನ್ನ ಕಟ್ಕೊಂಡಿರೋ ಹೆಂಡತಿ ಈ ಥರ ಸಾರ್ಥಕ ಆಯಿತು ಅಂತ ಹೇಳಿದಾಗಲೇ ಒಂದು ನೆಮ್ಮದಿ ಅಂತ ಹೇಳಿ ಅವನು ಸಂತೋಷವಾಗಿದ್ದು, ನನ್ನ ಮಗಳು ಇನ್ನು ಅಲ್ಲಿ ಚೆನ್ನಾಗಿರ್ತಾಳೆ, ನನ್ನ ವಂಶೋದ್ಧಾರ ಬತ್ತಾವನಲ್ಲ ಅವನಿಂದ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾಳೆ. ಹೇಳಿದಾಗ ಅವರಮ್ಮ ನಿಜ ಒಪ್ಕೊಳ್ತಾಳೆ. ಏನಂತಂದರೆ ಅವತ್ತು ಅವಳು ಟೆಸ್ಟ್ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಆಗಿರಲ್ಲ, ಅಂದರೂ ಅವರು ಅಳಿಯಂದರು ಸಿಟ್ಟಲ್ಲಿ ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಇಂಟೆನ್ಷನಲ್ಲಿ ಅವಳು ಸುಳ್ಳು ಹೇಳ್ತಾಳೆ. ಅದ್ರ ತಕ್ಕನಾಗೆ ಇನ್ನೂ ಬೇರೆಯವರೊಬ್ಬರು ಅವಳು ನಾಡಿ ಚೆಕ್ ಮಾಡಿರ್ತಾರೆ, ಅವರು ಇವಳಿಗೆ ಸಪೋರ್ಟ್ ಮಾಡಿರ್ತಾಳೆ ಅನ್ನೋದನ್ನ ಹೇಳ್ತಾರೆ. ಇದು ಗೊತ್ತಾದಮೇಲೆ ಅವಳ ಗಂಡ ಫುಲ್ಲು ಎದ್ದು ರತ್ನಿಗೆ ಅಂದರೆ ವಿದ್ಯುನಮ್ಮಂಗೆ ಹೊಡಿತಾ ಇರ್ತಾನೆ. ಇದನ್ನು ನೋಡಿ ಅವ್ರ ಅಜ್ಜಿ ಬರ್ತಾಳೆ, ಏನಕ್ಕೆ ಹಿಂಗೆ ಹೊಡಿತಿದ್ಯಾ ಅಂತ ಅಂದಾಗ ಅವ್ರ ಅಪ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಅವ್ರ ಅಜ್ಜಿ ಹೇಳ್ತಾಳೆ, ಏನೋ ಒಂದು ಸುಳ್ಳು ಹೇಳಿದ್ದಾಳೆ ಮಗುನ ಕಾಪಾಡೋಕ್ಕೆ, ಬಿಡು ಆವತ್ತೊಂದು ಆಗಿದ್ದಾಯಿತು, ಇನ್ನು ಮುಂದೆ ನೋಡ್ಕೊಳ್ಳೋಣ ಅಂತ. ಅದಾದಮೇಲೆ ಈ ಕಡೆ ವೀರಭದ್ರೇಗೌಡನಿಗೆ ಸಿಟ್ಟು ಬರೆಸ್ಬೇಕು ಅಂತ ಅಂದ್ಬಿಟ್ಟು ವೀರಭದ್ರೇಗೌಡ ದೊಡ್ಡಮ್ಮ ಮತ್ತು ಅವ್ರ ಅತ್ತೆ ಅವನ ಮುಂದೆ ಬಂದು ಒಂಥರ ನಾಟಕ ಮಾಡ್ತಾರೆ. ಏನಂತ ಅಂದರೆ, ಏನಪ್ಪ ಇನ್ನೇನು ಕೋಪ ಕಮ್ಮಿ ಆದಮೇಲೆ ನೀನು ಅವಳನ್ನ ಕ್ಷಮಿಸ್ತೀಯಾ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡಿದಾಗ ವೀರಭದ್ರೇಗೌಡ ಸಿಟ್ಟಲ್ಲಿ ಇಲ್ಲ ನಾನು ಅವಳನ್ನ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಾದಮೇಲೆ ಇವರು ಮನೇಲಿ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ವೀರಭದ್ರೇಗೌಡನ ಏನೋ ಅತ್ತೆ ದೊಡ್ಡಮ್ಮ ಅವ್ರದ್ದು ಆ ಒಂದು ನೆಗೆಟಿವ್ ಗ್ಯಾಂಗ್ ಇದೆಯಲ್ಲ ಅವರೆಲ್ಲ ಫುಲ್ ಡಿಸ್ಕಷನ್ ಮಾಡ್ತಿರ್ತಾರೆ. ಲೈಕ್ ಏನಂತ ಅಂದರೆ, ನೀವು ಯಾಕೆ ಅದಕ್ಕೆ ಅವಳನ್ನ ಮನೆಗೆ ಕರ್ಕೊಂಡು ಬಂದ್ರಿ ಹಂಗೆ ಹಿಂಗೆ ಅಂತ ಅವ್ರ ಅತ್ತೆ ಎಲ್ಲ ಬಂದು ಕೇಳಬೇಕಾದ್ರೆ ಅವಳು ಹೇಳ್ತಾಳೆ, ನನಗೆ ಅದು ನನ್ನ ಕೈಲಿರಲಿಲ್ಲ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಗೌಡ್ರು ಬರ್ತಾರೆ. ಗೌಡ್ರು ಬಂದಮೇಲೆ ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದಮೇಲೆ ಅವ್ರ ಮುಂದೆ ಅವರು ಈಶ್ವರಿ ನಾಟಕ ಮಾಡ್ತಾಳೆ, ನಿಮಗಾಗಿ ಅವಮಾನ ಆಗಿದೆ, ನಾವು ಅದಕ್ಕೆ ಅದನ್ನ ಸರಿಯಾಗಿ ಸೇರಿ ತೀರಿಸ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಶಿವರಾಮೇಗೌಡ್ರು ಅಂತ ಹೇಳ್ತಾಳೆ, ಅಂದರೆ ವಿದ್ಯುನತ್ತೆ ಇಲ್ಲ ಅವಳೇನೋದು ಮಾಡಿದ್ದಾಳೆ ತಪ್ಪು, ಅವಳು ತಪ್ಪಿಗೆ ಅವಳು ಪ್ರಾಯಶ್ಚಿತ್ತ ಅನುಭವಿಸ್ತಾಳೆ, ನೀವೇನೋ ಮಾಡಬೇಡಿ ಅಂತ. ಆದರೆ ಈಶ್ವರಿ ಬಿಡೋಲ್ಲ, ಅದನ್ನು ಹಂಗೆ ಕೆತ್ಕಿ ಕೊನೆಗೆ ಶಿವರಾಮೇಗೌಡರು ನೀವೇನಾದ್ರು ಮಾಡಿ ನಾನು ಅದು ಸುದ್ದಿಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋದ್ಮೇಲೆ ಈ ಕಡೆ ಕ್ವಾಟ್ಲೆ ಬರ್ತಾನೆ, ಶೆಡ್ಡಿಗೆ ಬರ್ತಾನೆ ವಿದ್ಯೆ ನೋಡೋಕ್ಕೆ. ಆಗ ವಿದ್ಯಾ ಶೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾಳೆ. ಅದನ್ನು ನೋಡಿ ಕ್ವಾಟ್ಲೆ ಫುಲ್ ಶಾಕಾಗಿ, ಅದಕ್ಕಮ್ಮ ಸಂಜೆ ನಾನು ನೋಡಿ ಶೆಡ್ಡು, ನೀವು ಇಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿದ್ರಲ್ಲ ಅದೇ ಥರ ಈ ಮನೇಲಿರೋ ಮನ್ಸುಗಳ್ನು ಕ್ಲೀನ್ ಮಾಡಿ ಅಂತ ಹೇಳಿ ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ವೀರಭದ್ರೇಗೌಡರು ಅಲ್ಲೊಂದು ಸ್ಟೋನ್ ಬೆಂಚ್ ಇರುತ್ತೆ, ಅಲ್ಲಿ ಬಂದು ಕೂರ್ತಾರೆ. ಅದನ್ನು ನೋಡಿದ ವಿದ್ಯಾ, ಇವಾಗ ಗೌಡ್ರು ಒಬ್ಬರೇ ಅವರೇ, ಇವಾಗಲೇ ಹೋಗ್ಬಿಟ್ಟು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ಬರ್ತಾಳೆ. ಅದೇ ಇವತ್ತಿನ ಎಪಿಸೋಡ್.